ಇನ್ನು ಹಲವು ಶಾಸಕರು ಈಗ ಮಂತ್ರಿಗಿರಿಯ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ವಿಚಾರವಾಗಿ ಚಿತ್ರದುರ್ಗದ ಶಾಸಕ ಟಿ ರಘುಮೂರ್ತಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಾರಿ ನನಗೆ ಮಂತ್ರಿ ಸ್ಥಾನವನ್ನು ನೀಡುವಂತಹ ನಿರೀಕ್ಷೆ ಇದೆ ಅಂತ ತಮ್ಮ ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ. ಸಚಿವ ಸ್ಥಾನದ ಆಸೆಯನ್ನ ಹೊರಹಾಕಿದ್ದಾರೆ ಶಾಸಕ ಟಿ ರಘುಮೂರ್ತಿ. 3ನೇ ಬಾರಿಗೆ ಶಾಸಕನಾಗಿದ್ದೀನಿ, ಚಿತ್ರದುರ್ಗಕ್ಕೆ ಮಂತ್ರಿಗಿರಿ ಸಿಕ್ಕಿಲ್ಲ. ಶಾಸಕ ಗೋವಿಂದಪ್ಪ ನನ್ನ ಕೆಲಸ ಕಾರ್ಯವನ್ನು ಗಮನಿಸಿ ಬೆಂಬಲಿಸಿದ್ದಾರೆ. ನಾವಿಬ್ರು ಯಾವ ಬಣವೂ ಅಲ್ಲ, ಹೈಕಮಾಂಡ್ ಬಣ ಅಂತ ಹೇಳಿದ್ದಾರೆ. ಗೋವಿಂದಪ್ಪ ಮಂತ್ರಿ ಆದ್ರೆ ನಾನು ಕೂಡ ಖುಷಿ ಪಡ್ತೀನಿ ಅಂತ ರಘುಮೂರ್ತಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಯಾವಾಗಲೂ ಇದೆ, ಅವ್ರನ್ನ ನಮಗೆ ರಾಜಕೀಯ ಗುರುಗಳವರು. ಯಾಕಂದರೆ ನಾನು 2013ರಲ್ಲಿ MLA ಆದೆ, ಅವರು 99ರಲ್ಲಿ ಅವರು ಶಾಸಕರಾದಂಥವ್ರು. ಹಾಗಾಗಿ ರಾಜಕೀಯ ಇದನ್ನು ಅವರ ನಡೆಯಲ್ಲೇ ನಾವು ಹೋಗಿ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿ 3 ಬಾರಿ 2013, 2018, 2023 ಬಾರಿ ನಾನು ಶಾಸಕ ಆಗಿದ್ದೀನಿ. ಯಾಕೆಂದರೆ 2013ರಲ್ಲಿ ಶಾಸನ ಆದಮೇಲೆ 2ನೇ ಬಾರಿ ಶಾಸನ ಆದಂಥ ಸಂದರ್ಭದಲ್ಲಿ ನಾನು ಜಿಲ್ಲೆಗೆ ಏಕೈಕ ಶಾಸಕ. ಅಂದರೆ 2 JDS ಮತ್ತು ಕಾಂಗ್ರೆಸ್ ಸರ್ಕಾರ ಆದಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರ ಸೇರಿ ನಮ್ಮ ಜಿಲ್ಲೆಯಲ್ಲಿ ಮಂತ್ರಿ ಸ್ಥಾನ ಸಿಗುತ್ತೆ ಅಂಥೇಳಿ ಎಲ್ಲ ನಮ್ಮ ಅಭಿಮಾನಿಗಳಿರ್ಬೋದು, ನಮ್ಮ ಕಾರ್ಯಕರ್ತರಿರ್ಬೋದು ಬಯಸಿದ್ರು. ಆದರೆ ಕಾರಣಾಂತರಗಳಿಂದ ಆಗಲಿಲ್ಲ. ಅದ ನಂತರ 3ನೇ ಬಾರಿ 2023ರಲ್ಲೂ ಕೂಡ ನಿರೀಕ್ಷಣೆ ಮಾಡಿದರು. ಅಂದರೆ ಇದು ಹೇಳೋಂಥದ್ದು ನಾನು ಹಿರಿಯ ಶಾಸಕ ಅಂತ ಹೇಳಲ್ಲ ಇಲ್ಲಿ. ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ಶಾಸಕರು ಇದ್ದಾರೆ, 7 ಸಾರಿ ಆಗಿರೋರು ಇದ್ದಾರೆ, ಅಣ್ಣವ್ರು 4 ಸಾರಿ ಆಗಿರೋರು ಇದ್ದಾರೆ, ಮತ್ತು ನಮ್ಮ ಈಗಿನ ಸಚಿವರು ಅವರು 4 ಸಾರಿ ಆಗಿದ್ದಾರೆ. ಇದ್ರ ಮೇಲೆ ಜಾತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.